ಓಂ ಗೌಣಶ್ಚೇನ್ನಾತ್ಮ ಶಬ್ದಾತ್ ಓಂ. ಇದು 1ನೇ ಅಧ್ಯಾಯದ 1ನೇ ಪಾದದ 6ನೇ ಸೂತ್ರ. ಅದಕ್ಕೆ ಅರ್ಥವನ್ನ ನೋಡ್ತಾ ಇದ್ದೀವಿ. ಸೂತ್ರದ ಅರ್ಥವನ್ನ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ನೋಡಿ ಆಗಿದೆ. ಸೂತ್ರಗಳ ಅರ್ಥಗಳನ್ನು ಮತ್ತೊಮ್ಮೆ ಸಿಂಹಾವಲೋಕನ ನ್ಯಾಯದಿಂದ ನೋಡ್ತಾ ಇದ್ದೇವೆ. ಜ್ಞಾನ ವಿಷಯ ಗೌಣ ಆತ್ಮ ನ ಆತ್ಮಶಬ್ದಾತ್ ಅಂತ ಹೀಗೆ ಅನುಮಾನ ಪ್ರಯೋಗ ಮಾಡಬೇಕು. ಈ ಯಾವ ಬ್ರಹ್ಮನ ಬಗ್ಗೆ ನಾವು ತಿಳ್ಕೋಬೇಕಾಗಿದೆಯೋ ಅವನ ಬಗ್ಗೆ ಒಂದು ಚರ್ಚೆ ಅಲ್ಲಿ ನಡೆದಿದೆ. ತ್ರಿಗುಣಬದ್ಧನಾದಂತಹ ಜೀವ, ಅವನನ್ನೇ ಇಲ್ಲಿ ಶ್ರುತಿ ಹೇಳಿರುವುದು ಅಂತ ಒಂದು ಪೂರ್ವ ಪಕ್ಷ ಇದೆ. ಇದರ ಜೊತೆಗೆ ತ್ರಿಗುಣಬದ್ಧನಾದಂತಹ ಜೀವ ಅನ್ನುವ ಒಂದು ವ್ಯಾಖ್ಯಾನ ಇದ್ದೇ ಇದೆ, ನಾವು ಅದನ್ನು ನೋಡಿದ್ದೀವಿ. ಮತ್ತೊಂದು ವ್ಯಾಖ್ಯಾನ ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿ ಅದಿದೆ. ಅದಕ್ಕೆ ಈ ಸೃಷ್ಟಿಯಾದಿಗಳನ್ನು ಮಾಡುವುದಕ್ಕಾಗಿ ಪರಮಾತ್ಮನೇ ಸಗುಣ ರೂಪವನ್ನು ತಾಳ್ತಾನಲ್ಲ, ಅದನ್ನು ಕೂಡ ಅರ್ಥ ಮಾಡ್ತಾರೆ ಕೆಲವರು. ಥರ 2 ಅರ್ಥ ಬಂದಿರೋದನ್ನ ಹಿಂದೆ ಅಲ್ಲಿ ನೋಡಿದ್ದೀವಿ. ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿ ಏಕಮೇವ ಬ್ರಹ್ಮ ಅವಿದ್ಯಾವಸ್ಥಾಯಾಂ ಸೃಷ್ಟೃತ್ವಾದಿ ಗುಣೈ ಸಗುಣಂ. ಒಂದೇ ಬ್ರಹ್ಮವೇ ಇರೋದು, ಮೂಲ ಬ್ರಹ್ಮವೇ, ನಿರ್ಗುಣ ಬ್ರಹ್ಮವೇ. ಅದೇ ಅವಿದ್ಯಾದಶಾಯಾಂ, ಅವಿದ್ಯೆಯ ಸಂಪರ್ಕ ಇದ್ದಾಗ ಅದು ಸೃಷ್ಟೃತ್ವ, ಪಾಲಕತ್ವ ಮತ್ತು ನಾಶಕತ್ವ ಅನ್ನುವ 3 ಗುಣಗಳನ್ನು, 3 ರೂಪಗಳನ್ನು ಪಡೀತದೆ. ಆ ಕಾರಣದಿಂದ ಅದು ಸಗುಣ ಆಗ್ತದೆ. ಅದೇ ದೃಶ್ಯವಾಗಿದೆ, ವಾಚ್ಯವಾಗಿದೆ. ಮತ್ತೆ ಅವಿದ್ಯೆ ಪರಿಹಾರ ಕಂಡು ಜ್ಞಾನ ಬಂದಾಗ ಅದೇ ನಿರ್ಗುಣ ಆಗ್ತದೆ, ಅದೃಶ್ಯ, ಅವಾಚ್ಯ ಆಗ್ತದೆ ಅಂತ ಹಾಗೂ ಒಂದು ಅರ್ಥನೂ ಬಂದಿದೆ. ಅದನ್ನು ನಾವು ಇಲ್ಲಿ ನೆನಪು ಮಾಡ್ಕೊಳ್ಬೇಕಷ್ಟೇ. ಗೌಣ ಅಂದ್ರೆ ಹಾಗಾದ್ರೆ ಒಟ್ಟು ತ್ರಿಗುಣಬದ್ಧನಾದ ಜೀವ ಅಂತ ಒಂದು ಅರ್ಥ. ತ್ರಿಗುಣಬದ್ಧನಾದಂತಹ, ತ್ರಿಗುಣಬದ್ಧ ಅಂತ ಹೋದ್ರೂ ಕೂಡ ತ್ರಿಗುಣಗಳ ಸಂಪರ್ಕವುಳ್ಳಂತಹ ಈ ಪರಮಾತ್ಮನೇ ಅಂತ ಇದು ಇನ್ನೊಂದು ಅರ್ಥ. ಇವೆರಡರ ಬಗ್ಗೆನೂ ಕೂಡ ಇಲ್ಲಿ ನಿರಾಕರಣೆ ಮಾಡಿದ್ದಾರೆ. ಗೌಣನಾದವನು ಆತ್ಮ ಅಲ್ಲ ಅಂತ. ಅದರಿಂದ ಅನುಮಾನ ಪ್ರಯೋಗ ಹೀಗಾಗ್ತದೆ. ಜ್ಞಾನ ವಿಷಯ ಅಥವಾ ಜಿಜ್ಞಾಸ್ಯ ಅಂತ ಇಟ್ಕೋಬೇಕು. ಜಿಜ್ಞಾಸ್ಯ ಗೌಣ ನ ಅಂತ ಸಾಧ್ಯ, ಗೌಣತ್ವಾಭಾವವನ್ನು ಸಾಧನೆ ಮಾಡ್ತಾರೆ. ಯಾಕೆಂದ್ರೆ ಆತ್ಮಶಬ್ದ ಅಂತ ಹೇತು. ಆತ್ಮ ಅಂತ ಶಬ್ದವಾಚ್ಯತ್ವ ಅವನಲ್ಲಿರೋದರಿಂದ ಆತ್ಮಾನಂ ಪಶ್ಯೇತ್ ಅಂತ ಶ್ರುತಿ ಹೀಗೆ ಮೇಲಿಂದ ಮೇಲೆ ವರ್ಣನೆ ಮಾಡ್ತಾ ಇರುವುದರಿಂದ ಇದು ಇಲ್ಲಿ ಪ್ರತಿಪಾದಿತ ಆಗಿರುವಂತಹ ಆತ್ಮ ಯಾವ ರೀತಿಯಿಂದಲೂ ಕೂಡ ಗೌಣವಾದ ಆತ್ಮ ಅಲ್ಲ ಅಂತ ಅಭಿಪ್ರಾಯ. ಮುಖ್ಯರಾದಂತಹ ಆತ್ಮನನ್ನೇ ಯಾವ ಪರಮಾತ್ಮನ ಜ್ಞಾನದಿಂದ ಮುಕ್ತಿ ಆಗ್ತದೋ ಆ ಪರಮಾತ್ಮನನ್ನೇ ಇಲ್ಲಿ ವರ್ಣನೆ ಮಾಡಿದ್ದಾರೆ ಹೊರತು ಬೇರೆ ಯಾರನ್ನು ಕೂಡ ವರ್ಣನೆ ಮಾಡಲಿಲ್ಲ ಅಂತ ಅದರ ಅರ್ಥ. ಅದು ಮುಂದೆ ಮತ್ತೆ ಬರೋದಿದೆ. ತನಿಷ್ಠಸ್ಯ ಮೋಕ್ಷೋಪದೇಶ ಅಂತ ಅದರದ್ದು ಈಗ ಸ್ಮರಣೆ ಬಂತು ಅಂತ ಹೇಳಿದೆ. ಅಂತೂ ಜಿಜ್ಞಾಸ್ಯ ಪಕ್ಷ ಅಂದರೆ ಜಿಜ್ಞಾಸೆಗೆ ವಿಷಯನಾದಂಥ ತತ್ವ ಅಂತ ಅರ್ಥ. ಅವರ ಪಕ್ಷ ನ ಗೌಣ, ಗೌಣ ಅಂತ ಹೇಳಬಾರದು. ಪರಮಾತ್ಮದೇ ಗೌಣ ರೂಪ ಸಗುಣ ರೂಪ ಅಂತಲೂ ಹೇಳಬಾರದು. ಜೀವ ಅಂತಂತೂ ಹೇಳಲೇಬಾರದು. ಯಾಕೆಂದ್ರೆ ಆತ್ಮಶಬ್ದ, ಆತ್ಮ ಎಂಬ ಶಬ್ದ ಇರುವುದರಿಂದ ಅಂತ ಒಟ್ಟು ತಾತ್ಪರ್ಯ ಆಗ್ತದೆ. ಮತ್ತೆ ಇದೇ ಆತ್ಮಶಬ್ದಾತ್ ಎಂಬ ಹೇತುವಿನಿಂದಲೇ ಗುಣಪೂರ್ಣತ್ವವನ್ನು ಸಾಧನೆ ಮಾಡಲಿಕ್ಕೂ ಬರ್ತದೆ ಅಂತ ನಾವು ತಿಳ್ಕೊಳ್ಬಹುದು. ಅಯಂ ಜಿಜ್ಞಾಸ್ಯ, ಅಯಂ ಅಂತ ಬೇಕಾಗಿಲ್ಲ, ಜಿಜ್ಞಾಸ್ಯ, ಜಿಜ್ಞಾಸಿಗೆ ವಿಷಯನಾದಂತಹ ಈ ಬ್ರಹ್ಮ ಏನಿದ್ದಾನೆ ಅವನು ಗುಣಪೂರ್ಣ. ಜಿಜ್ಞಾಸಿಗೆ ವಿಷಯನಾದವನು ಸಕಲ ಗುಣಪೂರ್ಣನೇ ಆಗಿದ್ದಾನೆ, ಅನಂತ ಕಲ್ಯಾಣ ಗುಣಪೂರ್ಣನೇ ಆಗಿದ್ದಾನೆ. ಯಾಕೆಂದ್ರೆ ಆತ್ಮಶಬ್ದ, ಆತ್ಮಶಬ್ದ ಇರುವುದರಿಂದ ಅವನನ್ನು ಹಾಗೆ ನಾವು ತಿಳ್ಕೊಳ್ಬೇಕು ಅಂತ ತಾತ್ಪರ್ಯ. ನಿತ್ಯಾತತ ಗುಣತ್ವಾತ್ಸ ಆತ್ಮೇಶು ಶ್ರುತಿಶೂದಿಶಃ ಅಂತ ಐತರೇಯ ಭಾಷ್ಯ ಒಂದು ನನಗೆ ನೆನಪಿಗೆ ಬರ್ತದೆ. ಐತರೇಯ ಭಾಷ್ಯದ ವಾಕ್ಯವನ್ನು ನಿತ್ಯ ಆತತ ಗುಣತ್ವಾತ್, ಸರ್ವತ್ರ ವ್ಯಾಪ್ತವಾದ ಗುಣವುಳ್ಳವನಾದ್ರಿಂದ ಅವನನ್ನು ಆತ್ಮ ಅಂತ ಹೇಳಬೇಕು ಅಂತ. ಈಗ ಆತ್ಮ ಎಂಬ ಶಬ್ದಕ್ಕೆ ಗುಣಪೂರ್ಣ ಅಂತನೂ ಅರ್ಥ ಇರೋದರಿಂದ ಇಲ್ಲಿ ಪ್ರಯೋಗ ಹೀಗೆ ಅರ್ಥ. ಆತ್ಮಶಬ್ದ, ಆತ್ಮ ಎಂಬ ಶಬ್ದದ ಪ್ರಯೋಗ ಮೇಲಿನ ಮೇಲೆ ವೇದದಲ್ಲಿ ಬಂದಿದೆ. ಆದ್ದರಿಂದ ಇಲ್ಲಿ
ಯಾರ ಬಗ್ಗೆ ನಾವು ಜಿಜ್ಞಾಸೆ ಮಾಡಬೇಕಾಗಿದೆಯೋ ಅವನೇ ಮುಖ್ಯನಾದ ಆತ್ಮ, ಹೊರತು ಬೇರೆ ಯಾರೂ ಅಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲೇ ಆ 64ನೇ ಪುಟದಲ್ಲೇ ಪುರುಷ ಮೀಕ್ಷತೆ ಇತ್ಯಾದೌ ಈಕ್ಷಣೀಯ ತ್ರಿಗುಣಬದ್ಧೋ ಜೀವ ನ ವಿಷ್ಣು ಅತಃ ಈಕ್ಷಣೀಯತ್ವಂ ತತ್ರ ಅಸಿದ್ಧಮಿತಿ ನ, ಅದು ಪೂರ್ವ ಪಕ್ಷದ ವಾಕ್ಯ. ಪರಾತ್ಪರಂ ಪುರುಷಂ ಈಕ್ಷತೆ ಅಂತ ಇತ್ಯಾದಿ ಕಡೆಗಳಲ್ಲಿ ತ್ರಿಗುಣಬದ್ಧನಾದ ಜೀವನೇ ಈಕ್ಷಣೀಯನಾಗಿದ್ದಾನೆ, ಅಂದರೆ ಜಿಜ್ಞಾಸ್ಯನಾಗಿದ್ದಾನೆ. ನ ವಿಷ್ಣು ಅಲ್ಲ. ಆದ್ದರಿಂದ ಈಕ್ಷಣೀಯತ್ವ ಅನ್ನೋದು ಅವನಲ್ಲಿ ಬರಲೇ ಇಲ್ಲ ಅಂತ ಪ್ರಶ್ನೆ. ಈಕ್ಷಣೀಯತ್ವ ಬಂದ್ರೆ ಅವನನ್ನ ಅಶಬ್ದ ಅಂತ ನೀವು ಅಶಬ್ದ ಅಂತ ಸಾಧನೆ ಮಾಡಬಹುದು ಹಿಂದಿನ ಅನುಮಾನದಿಂದ. ಆ ಹಿಂದಿನ ಅನುಮಾನದಲ್ಲಿ ಏನು ಹೇತು ಇದೆ, ಆ ಹೇತುವಿನ ಬಗ್ಗೆನೇ ಈಗೊಂದು ಪ್ರಶ್ನೆ. ಆ ಹೇತುವೇ ಸರಿ ಇಲ್ಲ. ಆ ಹೇತು ಈ ಪರಬ್ರಹ್ಮನಲ್ಲಿ ಇಲ್ಲವೇ ಇಲ್ಲ. ಅದಿರೋದು ತ್ರಿಗುಣಬದ್ಧನಾದ ಜೀವನಲ್ಲಿ ಅಥವಾ ಸಗುಣ ಬ್ರಹ್ಮನಲ್ಲಿ ಅಂತಂದ್ರೆ ಅದನ್ನ ಸರಿಯಲ್ಲ. ಆತ್ಮಾನಂ ಪಶ್ಯೇತ್ ಅಂತ ಇತ್ಯಾದಿ ವೇದವಾಕ್ಯಗಳಲ್ಲಿ ಈ ಈಕ್ಷಣೀಯನಾದ ಬ್ರಹ್ಮನಲ್ಲೇ ಆತ್ಮ ಎಂಬ ಶಬ್ದವನ್ನು ಪ್ರಯೋಗಿಸಿದ್ದಾರೆ ಅಂತ ಅದರ ತಾತ್ಪರ್ಯ. ಇವೆಲ್ಲ ಸೂತ್ರಗಳಿಗೆ ಸಂಬಂಧಪಟ್ಟಂತೆ ಸರ್ವಶಬ್ದ ಮುಖ್ಯವಾಚ್ಯಾಯ ನಮಃ ಅಂತ ಒಂದೇ ಚತುರ್ಥಿ ವಿಭಕ್ತಿಂತವಾದ ವಾಕ್ಯ ಇದೆ. ಮತ್ತೆ ನಾಮಾನಿ ಸರ್ವಾಣಿ ಯಮಾ ವಿಶಂತಿ ತಮ್ಮೋಯ್ ವಿಷ್ಣು ಪರಮಂ ಉದಾಹರಂತಿ ಅಂತ ಒಂದೇ ವಿಷಯ ವಾಕ್ಯ ಇದೆ. ಅದರಿಂದ ಆ ವಿಷಯಗಳನ್ನು ಪ್ರತ್ಯೇಕವಾಗಿ ಇಲ್ಲೇನು ಹೇಳಲಿಲ್ಲ. ಯೋಗುಣೇ ಸರ್ವತೋಹೀನ ಎಷ್ಟು ದೋಷ ವಿವರ್ಜಿತ. ಜೀವನ ಕೂಡ ಆತ್ಮಶಬ್ದಕ್ಕೆ ವಾಚ್ಯ ಔಪಚಾರಿಕವಾಗಿ, ಅಮುಖ್ಯವಾಗಿ. ಆದರೆ ಜೀವನ ತಿಳ್ಕೊಂಡ್ರೆ ಮುಕ್ತಿ ಆಗೋದಿಲ್ಲ, ಪರಮಾತ್ಮನ ತಿಳ್ಕೊಂಡ್ರೆ ಮುಕ್ತಿ ಆಗ್ತದೆ ಅಂತ ಮುಂದಿನ ಸೂತ್ರದಲ್ಲಿ ಬರ್ತದೆ. ಅದರ ಮುಂದೆ ತನ್ನಿಷ್ಠಸ್ಯ ಮೋಕ್ಷೋಪದೇಶ ಅಂತ ಮುಂದಿನ ಸೂತ್ರ. ಇದರಲ್ಲಿ ಇನ್ನೊಂದು ಯುಕ್ತಿಯನ್ನು ಹೇಳ್ತಿದ್ದಾರೆ. ಆತ್ಮಶಬ್ದದಿಂದ ವಾಚ್ಯನಾದವನು ಪರಬ್ರಹ್ಮನೇ ಆಗಬೇಕು, ಮುಖ್ಯ ಬ್ರಹ್ಮನೇ. ಅಮುಖ್ಯರಾದವರು ಯಾರೂ ಅಲ್ಲ. ಯಾಕೆಂದ್ರೆ ಅವನನ್ನು ಉಪಾಸನೆ ಮಾಡಿದವರಿಗೆ ಮುಕ್ತಿ ಆಗ್ತದೆ ಅಂತ ವರ್ಣನೆ ಮಾಡಿರುವುದರಿಂದ. ಇದು ಆ ಸೂತ್ರದ ಅರ್ಥ. ತನ್ನಿಷ್ಠಸ್ಯ ಅಂದ್ರೆ ಆತ್ಮ ಉಪಾಸಕನಿಗೆ, ಆತ್ಮನಲ್ಲಿ ನಿಷ್ಠೆ ತೋರಿಸಿದವನಿಗೆ ಮೋಕ್ಷೋಪದೇಶ, ಮೋಕ್ಷದ ಉಪದೇಶವನ್ನು ಶಾಸ್ತ್ರದಲ್ಲಿ ಮಾಡಿರುವುದರಿಂದ. ಆದ್ದರಿಂದ ಆತ್ಮಶಬ್ದವಾಚ್ಯನಾದವನು ಜೀವನಲ್ಲ ಅಂತ ತಾತ್ಪರ್ಯ. ಇದಕ್ಕೆ ಅನುಮಾನ ಪ್ರಯೋಗ ಹೀಗೆ ಮಾಡಬೇಕು. ಜೀವ ಅಥವಾ ಗೌಣ ಆತ್ಮ ಜಿಜ್ಞಾಸ್ಯ ನ, ಜಿಜ್ಞಾಸ್ಯ ಅಂತಲೇ ಹಿಂದೇನು ಪಕ್ಷ ಇದೆಯಲ್ಲ ಅದು ಹಾಗೇ ಇರಲಿ. ಜಿಜ್ಞಾಸ್ಯ ಅಂತ ಅದೇ ಪಕ್ಷ. ಜಿಜ್ಞಾಸ್ಯ ನ ಗೌಣ, ಗೌಣ ಅಲ್ಲ ಅಂತ ಅದೇ ಸಾಧ್ಯವಿಲ್ಲ. ಯಾಕೆಂದ್ರೆ ಆತ್ಮೋಪದೇಶ, ತನ್ನಿಷ್ಠಸ್ಯ ಮೋಕ್ಷೋಪದೇಶ. ತನ್ನಿಷ್ಠಸ್ಯ ಅಂತ ನೀವು ಹೇತುವಿನಲ್ಲಿ ಬಿಟ್ಟರು ಏನು ತೊಂದರೆ ಇಲ್ಲ. ಮೋಕ್ಷೋಪದೇಶ ಅಂತ ಇಷ್ಟೇ ವಾಕ್ಯ ಇದ್ರೂ ತೊಂದರೆ ಇಲ್ಲ. ಇಲ್ಲೂ ಕೂಡ ಮೋಕ್ಷೋಪದೇಶ ಅಂತಂದ್ರೆ ಏನರ್ಥ? ಮೋಕ್ಷ ಸಿಗ್ತದೆ ಅಂತ ಹೇಳಿರುವುದರಿಂದ ಅಂತ. ಮೋಕ್ಷೋಪದೇಶ ಅನ್ನುವ ಹೇತು ಇರೋದಿಲ್ಲಿ ವೇದದಲ್ಲಿ. ಈ ಸಾಧ್ಯ ಇರುವುದು ಜಿಜ್ಞಾಸ್ಯನಲ್ಲಿ. ಆದ್ರಿಂದ ಮತ್ತೆ ಹೇತು ಮತ್ತು ಸಾಧ್ಯಗಳು ಬೇರೆ ಬೇರೆ ಕಡೆ ಬಂತಲ್ಲ ಅಂತ ಪ್ರಶ್ನೆ ಬಂದ್ರೆ, ಮೋಕ್ಷದಾಯಕತ್ವೇನ ಶಾಸ್ತ್ರೇಶು ವರ್ಣಿತತ್ವಾತ್ ಅಂತ ಹೇತುವನ್ನು ಬದಲಾವಣೆ ಮಾಡಿಕೊಂಡ್ರೆ ಆಯ್ತು. ಜಿಜ್ಞಾಸ್ಯ ನ ಗೌಣ, ಜಿಜ್ಞಾಸ್ಯ ಪಕ್ಷ ಅದಂತೂ ಇದ್ದೇ ಇದೆ. ನ ಗೌಣ, ಗೌಣ ಆತ್ಮ ಅಲ್ಲ, ಈ ಜೀವ ಅಂತೂ ಅಲ್ಲವೇ ಅಲ್ಲ, ಹಾಗೆ ಸಗುಣ ಬ್ರಹ್ಮನೂ ಅಲ್ಲ. ಯಾಕೆಂದ್ರೆ ಮೋಕ್ಷದಾಯಕತ್ವೇನು ವರ್ಣಿತತ್ವಾತ್ ಅಂತ ಹೀಗೆ ಇಟ್ಕೊಂಡ್ಬಿಟ್ರೆ, ವರ್ಣಿತತ್ವ ಅನ್ನೋದು ನೇರವಾಗಿ ಜಿಜ್ಞಾಸೆಯಲ್ಲಿ ಬರ್ತದೆ. ಅದರಿಂದ ಅದನ್ನೇ ತಗೊಳ್ಬಹುದು. ಮತ್ತೆ ಗುಣಪೂರ್ಣತ್ವವನ್ನು ಸಾಧನೆ ಮಾಡುವಂತಹ ಅನುಮಾನ ಅಂತ ಇಟ್ಕೊಂಡ್ರೆ, ಜಿಜ್ಞಾಸ್ಯ ಗುಣಪೂರ್ಣ ಅಥವಾ ಅನಂತ ಕಲ್ಯಾಣ ಗುಣಪರಿಪೂರ್ಣ. ಯಾಕೆಂದ್ರೆ ಮೋಕ್ಷದಾಯಕತ್ವಾತ್ ಅಥವಾ ಮೋಕ್ಷದಾಯಕತ್ವೇನು ವರ್ಣಿತತ್ವಾತ್ ಅಂತ ಹೀಗೆ ಅನುಮಾನ ಪ್ರಯೋಗ ಮಾಡಬೇಕು. ಮೋಕ್ಷದಾಯಕತ್ವೇನ ವರ್ಣಿತತ್ವ ಅಂತ ಅನ್ನೋದು ವಿಷ್ಣುವಿನ ಪ್ರಧಾನವಾದ ಧರ್ಮ. ಮುಕ್ತಾನಾಂ ಪರಮಾಗತಿ ಅಂತನ್ನೋದು ವಿಷ್ಣುವಿನ ಪ್ರಧಾನ ಧರ್ಮ.
ಆ ಗುಣ ಇರೋದರಿಂದ ಅವನು ಗುಣಪೂರ್ಣನಾಗಿದ್ದಾನೆ, ಸಕಲ ಸಮಸ್ತ ಗುಣ ಪರಿಪೂರ್ಣನಾಗಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಯಸ್ಯಾನುವಿದ್ಧ ಪ್ರತಿಬುದ್ಧ ಆತ್ಮ ಅಂತ ಆ ಒಂದು ವೇದವಾಕ್ಯದಲ್ಲಿ ಅವನೇ ಸಕಲ ಜೀವರಿಗೂ ಮೋಕ್ಷವನ್ನು ಕೊಡುವಂಥವನು. ಯಸ್ಯಾನುವಿದ್ಧ ಪ್ರತಿಬುದ್ಧ ಆತ್ಮ ಅಸ್ಮಿನ್ ಸಂದೋಹೆ ಗಹನೆ ಪ್ರವಿಷ್ಟ ಅಂತ ಇತ್ಯಾದಿಲ್ಲ ವರ್ಣನೆ ಮಾಡಿದ್ದಾರೆ. ಅದರಿಂದ ಮೋಕ್ಷೋಪದೇಶ ಅಂತಂದ್ರೆ ಮೋಕ್ಷದಾಯಕತ್ವೇನ ವರ್ಣಿತತ್ವ ಅಂತ ಮಾಡ್ಕೋಬಹುದು. ಹೇಯತ್ವ ವಚನಾಚ ಅಂತ ಅದ್ರ ಮುಂದಿನ ಸೂತ್ರ. ಇಲ್ಲಿಯೂ ಕೂಡ ಮತ್ತೊಂದು ಯುಕ್ತಿಯನ್ನೇ ಹೇಳ್ತಿದ್ದಾರೆ. ಯುಕ್ತಂತರೇಣ ಆತ್ಮಶಬ್ದಸ್ಯ ಗೌಣಪರತ್ವಂ ಪರಾಕುರುವತ್ ಸೂತ್ರ ಉಪನ್ಯಾಸ ವ್ಯಾಚಷ್ಟೆ ಅಂತಲೇ ಅದಕ್ಕೆ ತಿರುಪತಿ ಪಂಡಿತರು, ಪದ್ಮನಾಭ ತೀರ್ಥರು, ಜಯತೀರ್ಥರು ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ. ಜಿಜ್ಞಾಸ್ಯ ಅಂತ ಪಕ್ಷ ನ ಗೌಣ ಆತ್ಮ ನ ಅಂತ ಸಾಧ್ಯ. ಯಾಕೆಂದ್ರೆ ಹೇಯತ್ವ ಅವಚನಾತ್ ಅಂತ. ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ಮುಂಚತ ಅಮೃತಶೇಷ ಸೇತು ಅಂತ ಏನು ಉಪನಿಷತ್ತಿದೆಯಲ್ಲ, ಅಲ್ಲಿ ಆ ಪರಮಾತ್ಮನೊಬ್ಬನನ್ನೇ ತಿಳಿಯಿರಿ, ಉಳಿದದ್ದೆಲ್ಲವನ್ನು ಪರಿತ್ಯಜಿಸಿರಿ ಅಂತ ಉಳಿದವನ್ನೆಲ್ಲವನ್ನು ಹೇಯ ಅಂತ ವರ್ಣನೆ ಮಾಡಿದ್ದಾರೆ, ಪರಮಾತ್ಮನೊಬ್ಬರನ್ನು ಅಹೇಯ ಅಂತ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಹೇಯತ್ವ ವಚನ ಅಂದರೆ ಹೇಯ ಅಂತ ಹೇಳಲ್ಪಟ್ಟಿರುವಿಕೆ ಅದಿರುವುದೆಲ್ಲಿ ಪರಮಾತ್ಮನಿಂದ ಭಿನ್ನವಾದ ಇತರ ಜಗತ್ತಿನಲ್ಲಿ. ಇವನಿಗೆ ಹೇಯತ್ವ ವಚನ ಇಲ್ಲ. ಆದ್ದರಿಂದ ಹೇಯತ್ವ ವಚನ ಇವನಲ್ಲಿ ಇಲ್ಲ, ಉಳಿದವರಲ್ಲಿದೆ. ಆದ್ದರಿಂದ ಇವನನ್ನ ಪ್ರಧಾನ ಆತ್ಮ ಅಂತಲೇ ನಾವು ತಿಳ್ಕೊಳ್ಬೇಕು. ಮುಖ್ಯನಾದ ಆತ್ಮ ಯಾರು ಪರಬ್ರಹ್ಮ ಇದ್ದಾನೆ ಅವನೇ ಜಿಜ್ಞಾಸ್ಯ, ಅವನೇ ಮೋಕ್ಷದಾಯಕ, ಅವನೇ ಹೇತ್ವ ವಾಕ್ಯಕ್ಕೆ ವಿಷಯ ಕೂಡ ಅಲ್ಲ ಅಂತ ನಾವು ಅನುಸಂಧಾನ ಮಾಡಬೇಕು. ಜಿಜ್ಞಾಸ್ಯ ಆತ್ಮ, ಜಿಜ್ಞಾಸ್ಯ ಅಂತ ಪಕ್ಷ, ನ ಗೌಣ ಆತ್ಮ ಅಂತ ಸಾಧ್ಯ, ಹೇಯತ್ವ ಅವಚನ ಅಂತ. ಇಲ್ಲೂ ಕೂಡ ಹೇಯತ್ವ ವಚನ ಅವಚನ ಏನಿದ್ರು ಕೂಡ ವೇದದಲ್ಲಿರೋದು, ಇವನಲ್ಲದು ಹೇಗೆ ಬರೋದು ಅಂತ ಪ್ರಶ್ನೆ ಬಂದರೆ, ಹೇಯತ್ವ ವಾಕ್ಯ ಅವಿಷಯತ್ವಾತ್, ಹೇಯತ್ವ ವಾಕ್ಯ ಅಪ್ರತಿಪಾದ್ಯತ್ವಾತ್, ಹೇಯತ್ವ ವಾಕ್ಯ ಪ್ರತಿಪಾದ್ಯತ್ವಾತ್ ಅಂತ ಹೀಗೆ ಅರ್ಥ ಮಾಡ್ಕೋಬಹುದು. ಹೇಯತ್ವವನ್ನು ಹೇಳುವ ವೇದವಾಕ್ಯ ಏನಿದೆ ಅದರಿಂದ ಪ್ರತಿಪಾದ್ಯರಾದವರು ಯಾರು? ಉಳಿದವರೆಲ್ಲರೂ ಕೂಡ. ಬೇರೆ ತತ್ವಗಳು, ಬೇರೆ ಜಡಗಳು, ಚೇತನಗಳು ಅವೆಲ್ಲ. ಇವನು ಹೇಯತ್ವ ವಾಕ್ಯದಿಂದ ಪ್ರತಿಪಾದ್ಯ ಅಲ್ಲ. ಪ್ರತಿಪಾದ್ಯ ಅಂದರೆ ವರ್ಣಿತ ಅಲ್ಲ, ಅದಕ್ಕೆ ಇವನು ವಿಷಯನೇ ಅಲ್ಲ. ಅದರಿಂದ ಹೇಯತ್ವ ವಾಕ್ಯ ವಿಷಯತ್ವಾತ್ ಅಥವಾ ಅಪ್ರತಿಪಾದ್ಯತ್ವಾತ್. ಇನ್ನೂ ನಿಮ್ಗೆ ಸರಳವಾಗಿ ಬೇಕು ಅಂತಿದ್ರೆ ಅಹೇಯತ್ವಾತ್ ಅಂತ ಮಾಡ್ಬೋದು. ಉಳಿದದ್ದು ಹೇಯವಾಗಿದೆ, ಇವನು ಅಹೇಯನಾಗಿದ್ದಾನೆ ಅಂತ ಕೂಡ ಅದಕ್ಕೆ ಅರ್ಥ ಮಾಡ್ಬೋದು. ಹೇಯತ್ವಸ್ಯ ವಚನಂ ಹೇಯತ್ವ ವಚನಂ ಅಂತ ಹೀಗೆ ಅದರದ್ದು ವಿಗ್ರಹ ಆಗ್ತದೆ. ಮತ್ತೆ ಗುಣಪೂರ್ಣತ್ವವನ್ನು ಸಾಧನೆ ಮಾಡಲಿಕ್ಕೆ ಜಿಜ್ಞಾಸ್ಯ ಗುಣಪೂರ್ಣ ಯಾಕೆಂದ್ರೆ ಅಹೇಯತ್ವಾತ್ ಅಥವಾ ಹೇಯತ್ವ ವಾಕ್ಯ ವಿಷಯತ್ವಾತ್. ಯಾರು ಅಹೇಯನಾಗಿದ್ದಾನೋ ಅವನು ಗುಣಪೂರ್ಣನಾಗೇ ಇರ್ತಾನೆ ಅಂತ ಆ ದೃಷ್ಟಿಯಿಂದ ಗುಣಪೂರ್ಣತ್ವವನ್ನು ಸಾಧನೆ ಮಾಡಬಹುದು. ಹಿಂದಿನ ಸೂತ್ರದಲ್ಲೂ ಕೂಡ ಜಿಜ್ಞಾಸ್ಯ ಗುಣಪೂರ್ಣ ಯಾಕೆಂದ್ರೆ ಮೋಕ್ಷದಾಯಕತ್ವಾತ್. ಮೋಕ್ಷದಾಯಕತ್ವ ಅನ್ನೋದು ಹೇಯತ್ವ ವಾಕ್ಯ ಅವಿಷಯತ್ವ ಇತ್ಯಾದಿಗಳು ಇವೆಲ್ಲವೂ ಭಗವಂತನ ಅಸಾಧಾರಣ ಧರ್ಮಗಳಾದ್ರಿಂದ ಅವನಲ್ಲೇ ಈ ಗುಣಪೂರ್ಣತ್ವ ಅನ್ನೋದು ಈ ಮೂಲಕ ಸಾಧಿತ ಆಗ್ತದೆ. ಹಾಗಾದ್ರೆ ತಿಳ್ಕೊಳ್ಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.